ದೊಡ್ಡ ಹಳೆ ಮಂದಿರ. ಆನಂತರ ಮೊದಲು ನಮ್ಮ ಖಾನ್ದಾನದವರು ಏನಿದ್ರೆ ಇದು ಮಗಜಿಕೊಂಡೆ ಅಂತೇಳಿ ಇದು ಚಕ್ಕಡಿ ಒಳಗೆ ದೇವರು ಬಂದಿತ್ತು. ಇಲ್ಲೇ ಬಂದು ನಿಂತಾಗ ಅದು ಇಲ್ಲೇ ಸ್ಥಾಪನೆ ಮಾಡಿದ್ದೇವೆ. ಆನಂತರ ಗರ್ಭಗುಡಿ ಒಂದೇ ಇದು ಇತ್ತು. ಆನಂತರ ಬಂದು ಶಿವಾಜಿ ಮಹಾರಾಜರು ಬಂದು ಇದು ಗುಡಿ ಕಟ್ಟಿಸಿದ್ದಾರೆ. ಗುಡಿ ಕಟ್ಟಿಸಿ 400 ವರ್ಷ ಆಯಿತು. ಶಿವಾಜಿ ರಾವ್ ಅವರು ಭಕ್ತರ ಹೌದು ಅವ್ರು ಕಟ್ಟಿಸಿದ್ದಾರೆ. ಈಗ ಮೊನ್ನೆ ಸಹಸ್ರ ಚಾಮುಂಡಿ ಹೋಮ ಆಯಿತು. ದಸರಾ ಟೈಮಲ್ಲಿ ಏನೋ ವಿಶೇಷ ಪೂಜೆಗಳು? ದಸರಾ ಟೈಮ 10 ದಿವಸ ವಿಶೇಷ ಪೂಜೆ ಇರ್ತದೆ. ಈ ಸಲ 11 ದಿನ ಏನಿದೆಯಲ್ಲ, ನಮ್ಮ ಮೈಸೂರಲ್ಲಿ 11 ದಿನ. 11 ದಿವಸ ಇದ್ದರೂ 11 ದಿವಸ ಮಾಡ್ತೇವೆ. ಜಾಸ್ತಿ ಅದು ಬನ್ನಿ ಇದು ಇರ್ತಲ್ಲ, ಮಹಾಕಾಳಿಗೆ ಬನ್ನಿ, ಅದು ದಿವಸ ಆ ದಿವಸ ಊರಲ್ಲಿ ಪಲ್ಲಕ್ಕಿದ್ದು ಇದು ಹೋಗ್ತದೆ. ಆ ಬನ್ನಿ ತೊಗೊಂಬರ್ಲಿಕ್ಕೆ ಊರು ಹೊರಗಡೆ ಇದು ಇದೆ, ಬನ್ನಿ ತೊಗೊಂಬರ್ಲಿಕ್ಕೆ ಹೋಗ್ತೀವಿ. ತಾವು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತೀವಿ? ನಾವು ಇದು ಹುಟ್ಟದಾಗಿಲ್ಲ, ಅಜ್ಜವ್ರು ಮಾಡ್ತಿದ್ರೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು ನಾರಾಯಣ ಡಿ ಪೂಜಾರಿ. ಇನ್ನೂ ಬೇರೆ ಏನಾದ್ರು ವಿಶೇಷಗಳಿಲ್ಲ? ಏನು ವಿಶೇಷ ಅಂದ್ರೆ ಇಲ್ಲಿ ಸ್ಕೂಲ್ ಇದೆ, ಬಾಜುಕ ಸ್ಕೂಲ್ ಇದೆ. ನಂತರ ಹೆಸರು ಕಾಲೇಜ್ ಇದೆ. ಇಲ್ಲಿ ಇದು ಮ್ಯಾರೇಜ್ ಹಾಲ್ ಇದೆ. ಸರಿ ಥ್ಯಾಂಕ್ ಯು. ಹೌದು. ಅವರು ನಿಮ್ಮ ಮಗಳ ಮಗು ಮಹಿಳೆಯರು ಪೂಜೆ ಮಾಡ್ಬೋದಾ? ಮಹಿಳೆಯರು ಹೊರಗಷ್ಟೇ ರೀ, ಒಳಗೆ ಗರ್ಭಗುಡಿ ಕರೆಯಲ್ಲ. ಹಾಂ ಸರಿ. ದೇವರ ಪೂಜೆ ಇದು ಮಾಡೋದು ಹೊರಗಡೆ ನಿಲ್ಲಿಸ್ತೀವಿ. चिल्लर भी कैसे होता है? एक जरा सुन दे जरा पाँच तुम आते हो ಬಲ್ದ ಕಡೆ ಇರೋದು ದುರ್ಗಾದೇವಿ, ಆ ಕಡೆ ಜಾಮಾವಾದಿ. ಹಾಂ ಜಾಮಾವಾದಿ. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಧನ್ಯವಾದಗಳು.